ಎಲ್ಲೆಲ್ಲೋ ಗಿಬ್ಲಿ ಹವಾ. ಇದು AI ಮ್ಯಾಜಿಕ್. ಎಸ್, ಸೋಷಿಯಲ್ ಮೀಡಿಯಾದಲ್ಲೀಗ ಗಿಬ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹದ್ದು. ಗಿಬ್ಲಿಗೆ ಮುಗಿಬಿದ್ದು ಹುಡುಕುತ್ತಿದ್ದಾರೆ ಜನ. ಫೋಟೋ ಎಡಿಟ್ ಮಾಡಲು AI ಮೊರೆ ಹೋದಂತಹ ಜನ ಮೊಬೈಲ್ನಲ್ಲಿ ಆನಿಮೇಟ್ ಮಾಡಿ ಕಾರ್ಟೂನ್ ಮಾಡ್ತಿದ್ದಾರೆ ಜನ. ತಮ್ಮ ಇಷ್ಟದ ಫೋಟೋವನ್ನು ಕಾರ್ಟೂನ್ ರೀತಿ ಚಿತ್ರಿಸಿ ಈಗ ಖುಷಿ ಪಡ್ತಿರುವಂತಹದ್ದು. ಓಪನ್ AI ಚಾಟ್ GPT ಮೂಲಕ ಕಾರ್ಟೂನ್ ಮಾದರಿ ಫೋಟೋ ತಯಾರಿಯಾಗ್ತಿದೆ. ಮೋದಿಯಿಂದ ಹಿಡಿದು ಕ್ರಿಕೆಟಿಗರು, ಸಿನಿ ತಾರೆಯರ ಫೋಟೋಗಳು ಕೂಡ ಫೋಟೋ ಈಗ ಗಿಬ್ಲಿ ಆಗ್ತಿರುವಂಥದ್ದು. ಗಿಬ್ಲಿ ಫೋಟೋ ಮಾಡಿ ಖುಷಿ ಪಡ್ತಿದ್ದಾರೆ ಮೊಬೈಲ್ ಬಳಕೆದಾರರು. AI ತಂತ್ರಜ್ಞಾನದ ಮ್ಯಾಜಿಕ್ಕಿಗೆ ಮನಸೋತಂತಹ ನೆಟ್ಟಿಗರು ಯಾವುದೇ ಫೋಟೋ ಹಾಕಿದರೂ ಸ್ಕೆಚ್ ಆರ್ಟ್ ಮಾಡುತ್ತೆ AI. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೀಗೆಲ್ಲ ಯೂಸ್ ಮಾಡಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಗಿಬ್ಲಿ ಹವಾ ಇದೆಯಲ್ಲ, ಅಷ್ಟಿಷ್ಟಲ್ಲ. ವಾಟ್ಸಪ್, ಫೇಸ್ಬುಕ್ ಸ್ಟೇಟಸ್ಗಳಲ್ಲೂ ಕೂಡ ಗಿಬ್ಲಿ ಫೋಟೋ ಹವಾ. ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ಈಗ ಗಿಬ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂಥದ್ದು. ಅಂದರೆ ಈ ಹಿಂದೆ ಕಾರ್ಟೂನ್ ಚಿತ್ರಗಳನ್ನು ನಾವು ಪೇಪರ್ಗಳಲ್ಲಿ ನೋಡ್ತಾ ಇದ್ವಿ. ಈಗ ಅದೇ ರೀತಿ AI ಬಳಸ್ಕೊಂಡು ಮೊಬೈಲ್ನಲ್ಲೇ ಈಗ ಆನಿಮೇಟ್ ಮಾಡಿ ಕಾರ್ಟೂನ್ ಮಾಡ್ತಿದ್ದಾರೆ ಜನ. ತಮ್ಮ ಇಷ್ಟದ ಫೋಟೋವನ್ನು ಕಾರ್ಟೂನ್ ರೀತಿ ಚಿತ್ರಿಸಿ ಖುಷಿ ಪಡ್ತಾ ಇದ್ದಾರೆ. ಓಪನ್ AI ಚಾಟ್ GPT ಮೂಲಕ ಕಾರ್ಟೂನ್ ಮಾದರಿ ಫೋಟೋಗಳು ತಯಾರಿಯಾಗ್ತಾ ಇರೋದು. ಮೋದಿಯಿಂದ ಹಿಡಿದು ಕ್ರಿಕೆಟಿಗರು, ಸಿನಿ ತಾರೆಯರು ತಮ್ಮ ನೆಚ್ಚಿನ ನಟರ ಫೋಟೋಗಳನ್ನು ಈಗ ಗಿಬ್ಲಿ ಮೂಲಕ ಫೋಟೋ ಮಾಡಿ, ಅಂದರೆ ಕಾರ್ಟೂನ್ ಮಾಡಿ ಬಹಳ ಖುಷಿ ಪಡ್ತಿರುವಂಥದ್ದು. AI ತಂತ್ರಜ್ಞಾನಕ್ಕೆ ಮೊರೆ ಹೋದಂತಹ ಜನ ಯಾವುದೇ ಫೋಟೋ ಹಾಕಿದರೂ ಸ್ಕೆಚ್ ರೀತಿಯಲ್ಲಿ ಬಿಡಿಸ್ತಾ ಇರುವಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೀಗೆಲ್ಲ ಯೂಸ್ ಮಾಡ್ಬೋದಾ? ಸೋಷಿಯಲ್ ಮೀಡಿಯಾದಲ್ಲಿ ಗಿಬ್ಲಿ ಹವಾ ದೊಡ್ಡ ಮಟ್ಟದಲ್ಲಿದೆ ಅಂತೆ. ವಾಟ್ಸಪ್, ಫೇಸ್ಬುಕ್ ಸ್ಟೇಟಸ್ಗಳಲ್ಲೂ ಕೂಡ ಗಿಬ್ಲಿ ಫೋಟೋ ಹವಾ ಜಾಸ್ತಿ ಇದೆ ಅಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಗಿಬ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹದ್ದು. ಗಿಬ್ಲಿಗೆ ಮುಗಿಬಿದ್ದು ಹುಡುಕ್ತಿದ್ದಾರೆ ಜನ.